ಅಲ್ಲೋಡು ಪ್ಲೀಸ್. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕೆಲಸ ಮಾಡ್ಕೊಂತಿದ್ದೆ. ನಮ್ಮ ಮನೆಯವರು ಬೆಳಗ್ಗೆ 5 ನಿಮಿಷ ಬರ್ತೀನಿ ಅಂತ ಟೌನ್ ಒಳಗಡೆ ಹೋದರು. 2 ಅವರ್ಸ್ ಆದ್ಮೇಲೆ ಬಂದ್ರು. ಮನೆಗ್ ಬರಕ್ ಲೇಟ್ ಆಗುತ್ತೆ ಅಂತ ಕಾಲ್ ಮಾಡು ಕೂಡ ಹೇಳಲ್ಲ. ವಾರ ಇದ್ದಿದ್ದ ದಿನ ಒಂದೇ ತರ ರೂಟೀನ್ ಇರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿ ನೆಲವಾಸ್ಕೊಟ್ಟೆ. ಅಷ್ಟರಲ್ಲಿ ಏನ್ ತಿಂಡಿ ಮಾಡೋದು ಅನ್ನೋದೇ ಚಿಂತೆ ಆಯ್ತು. ತಿಂಡಿಗೆ ರವೆ ಇಡ್ಲಿ ಮಾಡೋಣ ಅಂತ ಅನ್ಕೊಂಡು ಮನೇಲಿ ನೋಡಿದ್ರೆ ಮೊಸರು ಇರ್ಲಿಲ್ಲ. ಅದಕ್ಕೋಸ್ಕರ ಅಂಗಡಿಗೆ ಹೋಗಿ ತಗೊಂಡ್ಬಂದು ರವೆ ಮತ್ತೆ ಮೊಸರು ಹಾಕಿ ನೆನ್ಕೊಳ್ಳಿ ಅಂತ ಕಲ್ಸಿಟ್ಟೆ. ಯಾಕೆಂದ್ರೆ ಟೈಮ್ ನೋಡಿದ್ರೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದ್ ಕಡೆ ಒಗ್ಗರಣೆ ಎಲ್ಲ ಮಾಡಿದೆ. ಬೇಗ ಎಲ್ಲ ಮಿಕ್ಸ್ ಮಾಡಿ ಇಡ್ಲಿ ಬೇಯಕ್ಕಿಟ್ಟು ಇನ್ನೊಂದ್ ಕಡೆ ಚಟ್ನಿನೂ ರೆಡಿ ಮಾಡ್ಕೊಂಡೆ. ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಪೂಜೆ ಸಹ ಮುಗಿಸಿದ್ರು. ಅವರಿಗೂ ತಿಂಡಿ ಹಾಕೊಟ್ಟೆ. ನಾನು ಸಹ ತಿಂಡಿ ಎಲ್ಲ ತಿನ್ಕೊಂಡು ತಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅಡ್ಗೆ ಮಾಡ್ಕೊಳ್ಳೋಣ ಅಂತ ಹೋದೆ. ಒಂದ್ ಕಡೆ ರೈಸು ಮತ್ತೆ ಇನ್ನೊಂದ್ ಕಡೆ ಸಾಂಬಾರ್ ಕೂಗ್ಸಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಸಹ ಮುಗಿಸ್ದೆ. ಸಾಂಬಾರಿಗೆ ಕೂಗ್ಸಿಟ್ಟಿದ್ದೆ ಅಷ್ಟೇನೆ, ಒಗ್ಗರಣೆ ಏನು ಮಾಡ್ಕೊಂಡಿರ್ಲಿಲ್ಲ. ಒಗ್ಗರಣೆ ಎಲ್ಲ ಮಾಡಿ ಊಟ ಮುಗಿಸಿ ಮಿಷನಿಗೆ ಸ್ವಲ್ಪ ಬಟ್ಟೆ ಹಾಕಿದ್ದೆ. ಅವನ್ನೆಲ್ಲ ಟೆರೆಸ್ ಮೇಲೆ ಹೋಗಿ ಒಣಗಾಕ್ ಬಂದೆ. ನನ್ ಬಟ್ಟೆ ಒಣಗಾಕ್ ಬಂದು 1/2 ಅವರ್ ಆಗಿಲ್ಲ, ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಜೋರಾಗಿ. ಬಟ್ಟೆ ಎಲ್ಲ ನೆಂದೋಗ್ಬಿಡ್ತವೆ ಅನ್ಕೊಂಡೆ, ಅಷ್ಟರಲ್ಲಿ ಮಳೆನೇ ನಿಂತೋಯ್ತು. ಸಂಜೆಯಾಗಿ ನಾನು ನಮ್ಮ ಮನೆಯವರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯಿಂದ ಹೊರಟ್ವಿ. ಬೆಳಗ್ಗೆನೆ ಬರೋಣ ಅಂತ ಅನ್ಕೊಂಡಿದ್ವಿ, ಬಟ್ ನಮ್ಮ ಮನೆಯವರು ಟೌನ್ ಒಳಗಡೆ ಹೋಗಿ ಲೇಟ್ ಆಗಿ ಬಂದಿದ್ರಿಂದ ಬರೋದಿಕ್ಕಾಗಿರ್ಲಿಲ್ಲ. ನಮ್ಮ ಮನೆಯವ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಎಳ್ಬತ್ತಿ ಹಚ್ಚಿದ್ರಂತೆ, ಬಟ್ ನಾನ್ ಬಂದಿರ್ಲಿಲ್ಲ ಅಂತ ಮತ್ತೆ ಕರ್ಕೊಂಬಂದ್ರು. ನಾನು ಸಹ ಎಳ್ಬತ್ತಿ ಹಚ್ಚಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮನೆ ಕಡೆ ಬರ್ತಿದ್ವಿ. ಅದೇ ರೋಡಲ್ಲಿ ಗಣೇಶ ಕರ್ಕ ಬರ್ತಿದ್ರು. ಗಣೇಶನ್ ಕೈ ಮುಕ್ಕೊಂಡು ಹಾಗೆ ಟೌನ್ ಒಳಗಡೆ ಹೋಗಿ ಜೋಳ ತಗೊಂಡು ಮನೆ ಕಡೆ ಬಂದ್ವಿ. ನಾನ್ ಜೋಳ ತಿಂತಿದ್ರೆ ನಮ್ಮ ಮನೆಯವ್ರು ನನ್ನ ರೋಸ್ ಹಾಕಿದ್ರು. ಅಲ್ಲೋಡು ಪ್ಲೀಸ್. ಅಲ್ಬಿಡು. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.